ಈಗ ಒಂದು ಪೋರ್ಟ್ರಲ್ಲಿ ಮತ್ತೆ ಬಾಡಿಗೆ ಬಂದೈತೆ 2200 ಚಿಲ್ಲರೆ ರೂಪಾಯಿದು. ಬಂದಿದ್ದೀನಿ ಪಿಕಪ್ ಪಾಯಿಂಟ್ ಹತ್ರ, ಲೋಡ್ ಮಾಡ್ತವ್ರು ಗಾಡಿ ಹಿಂದೆಗಡೆ ಆಗ್ಬಿಟ್ಟು ಕೂತಿದ್ದೀನಿ. ಇವತ್ತು ಅದೇ 9 ಫೀಟಲ್ಲೇ ಮಾಡ್ತಿದ್ದೀನಿ. ಅಲ್ಲಿ ಕೂತೋರಲ್ಲ ಅವರೇ ನಮ್ಮ ಮಾವ, ಅವ್ರದ್ದೇ ಗಾಡಿ ಇದು. ಅಲ್ಲಿ ಕಾಣ್ತಿದ್ಯಾ ನೋಡಿ, ಅಲ್ಲಿ ಜೂಮ್ ಮಾಡ್ತೀನಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಕಾಣ್ತೋರಲ್ಲ ಅವರೇ, ಅವ್ರದ್ದೇ ಗಾಡಿ ಇದು. ನಾವು ಸಿಗೋಣ ಲೋಡಿಂಗ್ ಟೈಮಲ್ಲಿ. ಇಷ್ಟೇ ನೋಡಿ ಇದು ಐಟಮ್. ಕ್ರಾಸ್ ಆಗ್ದಲ್ಲ ಸಾ बैठता ನೋಡಿ, ಅಷ್ಟೇ ಇದು ಐಟಮು. ಅಷ್ಟಕ್ಕೆ ಆಯಿತು, ನಾವು ಸಿಗೋಣ ಡೈರೆಕ್ಟ್ ಅನ್ಲೋಡಿಂಗ್ ಪಾಯಿಂಟ್ ಹತ್ರ. ಈಗ ಬಂದಿದ್ದೀನಿ ಡ್ರಾಪ್ ಪಾಯಿಂಟ್ ಹತ್ರ, ಬರ್ತಾರಂತೆ, ಫೋನ್ ಮಾಡಿದ್ದೆ. ಅನ್ಲೋಡೋ ಟೈಮಲ್ಲಿ ಸಿಗೋಣ. ಆಯಿತು, ವಿಡಿಯೋ ಹಿಡಿಯೋಕ್ಕಾಗಿಲ್ಲ ಅದು ಅನ್ಲೋಡಿಂಗ್ದು. ನಾವು ಸಿಗೋಣ ಬೇರೆ ಬುಕ್ಕಿಂಗ್ ಜೊತೆ. ಎಲ್ಲ ಕಂಪ್ಲೀಟ್ ಆಯಿತು, ನಾವು ಸಿಗೋಣ ಡೈರೆಕ್ಟ್ ಡ್ರಾಪ್ ಪಾಯಿಂಟ್ ಹತ್ರ. ಲೋಡಿಂಗ್ ಪಾಯಿಂಟ್ ಹತ್ರ ತೊಗೊಂಬಂದು ಹಾಕಿದ್ದೀನಿ. ಲೋಡ್ ಮಾಡಿದ್ಮೇಲೆ ಸಿಗೋಣ ನಾವು. ಲೋಡ್ ಮಾಡ್ತವ್ರೆ. ಇಷ್ಟೇ ಸ್ನೇಹಿತರೆ, ಮೆಟ್ರಿಯಲ್ಲು ಎಲ್ಲ ಮುಗ್ದಾಯಿತು. ಓಕೆ, ಪೇಮೆಂಟು ಬಂತು. ಡ್ರಾಪ್ ಮಾಡಿದ ತಕ್ಷಣನೇ ಇನ್ನೊಂದು ಬಾಡಿಗೆ ಬಂತು ಕೋಟ್ರಲ್ಲಿ. ಏನಂತ ಬಿದ್ದೈತೆ, ಹೋಗ್ತಾ ಇದ್ದೀನಿ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಜಾಗ ಇರಲಿಲ್ಲ, ಪಿಕಪ್ ಮಾಡಿದ್ದು. ಅದಕ್ಕೆ ನಾವು ಸಿಗೋಣ ಡೈರೆಕ್ಟ್ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ತೋರಿಸ್ತೀನಿ ವಿಡಿಯೋ. ಅನ್ಲೋಡ್ ಆಗ್ತೈತೆ, ಅನ್ಲೋಡಿಂಗ್ ಪಾಯಿಂಟಲ್ಲಿ ಹಾಕಿದ್ದೀನಿ ಗಾಡಿ. ಬ್ಯಾನರ್ ಅಂತ ಇದು. ಇಷ್ಟೇ ಇರೋದು. ಇದೊಂದೈತೆ, ಇದಾದ್ಮೇಲೆ ದುಡ್ಡು ಇಸ್ಕೊಂಡು ಹೋಗೋದೇ ಕೆಲಸ. ನಾವು ಸಿಗೋಣ ದುಡ್ಡು ಇಸ್ಕೊಡೋ ಟೈಮಲ್ಲಿ. ಅದು ಡ್ರಾಪ್ ಮಾಡಿಬಿಟ್ಟು ಸೀದಾ ಮನೆ ಕಡೆ ಬಂದ್ಬಿಟ್ಟೆ. ಮತ್ತೆ ನಾವು ಹೊಸ ವಿಡಿಯೋ ಜೊತೆ, ಹೊಸ ಬ್ಲಾಗ್ ಜೊತೆ ಸಿಗೋಣ. ವಿಡಿಯೋ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನಾಳೆ ಸ್ನೇಹಿತರೆ, ಎಲ್ಲರೂ ಹೊಸ ವಿಡಿಯೋ ಜೊತೆ. ಇವತ್ತು ಅರ್ನಿಂಗ್ಸ್ ಬಂದು 3,000 9 ಫೀಟಲ್ಲಿ. ಓಕೆ, ನಾಳೆ ಸಿಗೋಣ.